ಹಲೋ ವೀಕ್ಷಕರೇ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವತ್ತು ಹೊರಟಿದ್ದೀವಿ ಶಿವಮೊಗ್ಗದಿಂದ ಭದ್ರಾ ಡ್ಯಾಮಿಗೆ. ನಾವು ಹೊರಟಿದ್ದು ಬೆಳಿಗ್ಗೆನೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ. ಅದಕ್ಕೆ ಅಷ್ಟೇನು ಬಿಸಿಲು ಇರಲಿಲ್ಲ, ಮಳೆನೂ ಜಾಸ್ತಿ ಇರಲಿಲ್ಲ. ಆದರೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಶಿವಮೊಗ್ಗದಿಂದ ಭದ್ರಾ ಡ್ಯಾಮಿಗೆ ಹೋಗೋ ರಸ್ತೆ ಅಂತೂ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಇವಾಗ ನಾವು ಲಕ್ಕವಳ್ಳಿಗೆ ರೀಚ್ ಆಗಿದ್ದೀವಿ. ಬ್ಯಾಕ್ ವಾಟರ್ ನೋಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೂ ಹೋಗಿ ನೋಡೋಣ ಬನ್ನಿ. ಒಳಗೆ ಹೋಗೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ, ಆದ್ರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ತುಂಬ ದೂರದಿಂದ ಬಂದಿದ್ದೀವಿ, ಬಿಡಿ ನಮಗೆ ಅಂತ ಹೇಳಿ ನಾವು ಒಳಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಬಿಟ್ಟರೆ ಇಲ್ಲಿ ಯಾರೂ ಇರಲಿಲ್ಲ, ಹೋಗೋಕ್ಕೊಂಥರ ಭಯ ಆಗ್ತಾಯಿತ್ತು. ಯಾರು ಒಬ್ಬರು ಕಾಣಿಸ್ತಾ ಇಲ್ಲ ಇಲ್ಲಿ. ಅಕ್ಕಪಕ್ಕ ನೋಡೋಣ ಅಂದರೆ ಒಬ್ಬರು ಕೆಲಸದವರು ಸಹ ಇಲ್ಲ ಇಲ್ಲಿ, ಅಷ್ಟು ಸೈಲೆಂಟಾಗಿದೆ. ಇಲ್ಲಿ ನೋಡಿ ಬ್ಯಾಕ್ ವಾಟರು. ನಾವಿನ್ನೂ ಮುಂದೆ ಹೋಗಿಲ್ಲ, ಯಾಕಂದರೆ ಯಾರಾದರೂ ಇರ್ತಿದ್ರೆ ಹೋಗ್ತಾ ಇದ್ವಿ. ಬರೀ ನಾವೇ ಇರೋದಲ್ಲ, ಹಾಗಾಗಿ ನಾವು ಒಳಗೆ ಹೋಗಿಲ್ಲ. ಮಕ್ಕಳಿದ್ರು, ಅದಕ್ಕೆ ಕರ್ಕೊಂಡು ಹೋಗೋದು ಬೇಡ ಅಂತ ಬರೀ ಇಷ್ಟೇ ನೋಡ್ಕೊಂಡು ವಾಪಸ್ ಬರ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಲಕ್ಕವಳ್ಳಿ ಎಲ್ಲ ಪೂರ್ತಿ ಕಾಣಿಸ್ತಾ ಇದೆ ಇಲ್ಲಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಪೂರ್ತಿ ಲಕ್ಕವಳ್ಳಿ ಊರೇ ಕಾಣಿಸ್ತಾ ಇದೆ ಇಲ್ಲಿಂದ. ನೋಡಿ ನೀರಂತೂ ತುಂಬಾ ಫುಲ್ಲಾಗಿತ್ತು, ನೋಡೋಕ್ಕೆ ಭಯ ಆಗ್ತಾಯಿತ್ತು. ಅದನ್ನು ನೋಡ್ಕೊಂಡು ಇವಾಗ ನಾವು ಡ್ಯಾಮ್ ನೋಡೋಣ ಅಂತ, ಹತ್ತಿರದಿಂದ ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ದೂರದಿಂದ ಕಾಣಿಸ್ತಾ ಇದೆ ನೋಡಿ ಡ್ಯಾಮು. 4 ಗೇಟ್ ಓಪನ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ನೀರು ಹೋಗ್ತಾ ಇರೋ ಫೋರ್ಸು ಮುಖದ ಮೇಲೆಲ್ಲ ನೀರು ಮಳೆ ಹನಿ ಬಿದ್ದಂಗೆ ಬೀಳ್ತಾ ಇತ್ತು. ಗಾಳಿನೂ ತುಂಬ ಇತ್ತು ಅಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಹೋದಾಗ ಮಳೆ ಅಷ್ಟೇನಿರಲಿಲ್ಲ, ಅದಕ್ಕೆ ಪರವಾಗಿಲ್ಲ, ಹೋಗ್ಬೋದು. ರಸ್ತೆಯಲ್ಲಿ ಅಷ್ಟೇನು ಗೊಚ್ಚೇನೂ ಇರಲಿಲ್ಲ, ಆರಾಮಾಗೆ ಹೋದ್ವಿ ನಾವು. ಬನ್ನಿ ಮುಂದೆ ಹೋಗಿ ನೋಡೋಣ.
ಪಾಪ ಯಾವುದೋ ಮಗು ನೀರು ನೋಡ್ಕೊಂಡು ಹೆದರ್ಕೊಂಡು ನೀವೇ ಹೋಗಿ ನಾನು ಬರಲ್ಲ ಅಂತ ಹೇಳ್ತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಹತ್ತಿರದಿಂದ ನೋಡೋಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ವಿಡಿಯೋಲಿ ಕಾಣಿಸ್ತಾ ಇರೋ ಥರ ಡೇಂಜರ್ ಏನಿಲ್ಲ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ನೋಡ್ಬೋದು. ಸ್ವಲ್ಪ ಹೊತ್ತು ಹಂಗೆ ನೋಡ್ಕೊಂಡು ಜೋಳ ತಿಂದು ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡು ತಿಂದು ಸ್ವಲ್ಪ ತಲೆ ಕೂತ್ಕೊಂಡಿದ್ವಿ. ಆಮೇಲೆ ಅಲ್ಲಿಂದ ಹೊರಟಿದ್ವಿ. ಅಲ್ಲಿ ಯಾರೋ ಹೇಳಿದ್ರು ಅಲ್ಲಿ ಇನ್ನೊಂದು ಚಿಕ್ಕ ಡ್ಯಾಮ್ ಇದೆ ನೋಡ್ಕೊಂಡು ಹೋಗಿ ಅಂತ. ಅಲ್ಲಿ ಹೋದರೆ ಒಳಗೆ ಯಾರೂ ಬಿಡ್ತಾ ಇಲ್ಲ. ಒಳಗೆ ರೆಸಾರ್ಟ್ ಇದೆ ಅಂತೆ. ಅಲ್ಲಿ ಒಳಗೆ ಆನ್ಲೈನ್ ಬುಕ್ಕಿಂಗ್ ಇರೋದಂತೆ. ಬುಕ್ಕಿಂಗ್ ಇಲ್ಲದೆ ಒಳಗೆ ಪರ್ಮಿಷನ್ ಇಲ್ಲ ಅಂದರು. ಬರೀ ಹೋಗಿ ಅಲ್ಲೊಂದು ಡ್ಯಾಮ್ ಥರ ಇದೆ, ಸೇತುವೆ ಥರ ಚಿಕ್ಕ ಚಾನಲ್ಲು ಇದೆ ಅಲ್ಲಿ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ರೆಸಾರ್ಟ್ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಅಂತೂ ಕೊಡಲ್ಲ ಅಂತೆ. ಇಲ್ಲಿ ಚಾನಲ್ ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಈ ಚಾನಲ್ಲು. ಫೋಟೋಶೂಟಿಗೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ನಾವು ಮೀನು ಊಟ ಮಾಡೋಣ ಅಂತ ಭದ್ರಾ ಡ್ಯಾಮಿಂದ ಸೀದಾ ಬಂದಿದ್ದೆ ಸಕ್ಕರೆಬೇಲಿಗೆ. ಸಕ್ಕರೆಬೇಲಿಗೆ ಬಂದು ಮೀನು ಊಟ ಮಾಡ್ಕೊಂಡು ಅಕ್ಕಿ ರೊಟ್ಟಿ ತಿನ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಸೀದಾ ಶಿವಮೊಗ್ಗಕ್ಕೆ ವಾಪಸ್ ಬಂದ್ವಿ. ನೋಡಿ ಬರ್ತಾ ಇದ್ದಾಗ ಟ್ರೈನ್ ಹೋಗ್ತಾ ಇತ್ತು. ವೀಕ್ಷಕರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಧನ್ಯವಾದಗಳು.